ಸಮಸ್ಯೆ ಹೇಳ್ಕೊಳ್ಳೋಕೆ ಹೋದ್ರೆ ಮಹಿಳೆಯನ್ನ ಮಂಚಕ್ಕೆ ಕರೆದು ಅಧಿಕಾರಿ ತನ್ನ ಪೋಲಿ ಪ್ರವೃತ್ತಿಯನ್ನ ಹೊರಹಾಕಿರೋದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯ ಮೇಲೆ ಈ ರೀತಿಯ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಬಳ್ಳಾರಿ ಜಿಲ್ಲೆ ಹೊಸಪೇಟೆಯ ಕಮಲಾಪುರದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಿಂದ ಶಿವಕುಮಾರ್ ಕಟ್ಟಿಮನಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನ್ಯಾಯ ಕೇಳಿಕೊಂಡು ಮುಖ್ಯಾಧಿಕಾರಿ ಬಳಿಗೆ ಅವರ ಕಚೇರಿಗೆ ಮಹಿಳೆಯೊಬ್ಬರು ಹೋಗ್ತಾರೆ. ಕಚೇರಿಗೆ ಬಂದಾಗ ಮಹಿಳೆಯ ಜೊತೆಯಲ್ಲಿ ಶಿವಕುಮಾರ್ ಕಟ್ಟಿಮನಿ ಅಸಭ್ಯವಾಗಿ ವರ್ತನೆ ಮಾಡಿರುವುದು, ಫೋನ್ ಮಾಡಿ ನಿಮ್ಮ ಮನೆಗೆ ಬರ್ತೇನೆ, 10 ನಿಮಿಷ ಮಲಗ್ ಹೋಗ್ತೀನಿ ಅಂತ ಹೇಳಿ ಆತ ಬಾಯಿಗೆ ಬಂದಂತೆ ತನ್ನ ಚಪಲ ಪ್ರವೃತ್ತಿಯನ್ನ ಹೊರಹಾಕಿರೋದು. ಇನ್ನು ಜೊತೆಗೆ ಫೋನನ್ನ ಮಾಡಿ ಮಹಿಳೆಗೆ ಮನೆಗೆ ಬಾ ಅಂತ ಕೂಡ ಚಪಲ ಚನಿಗರಾಯ ಕರೆದಿದ್ದಾನೆ ಅಂತ ಹೇಳಿ ಮಹಿಳೆ ಆರೋಪವನ್ನ ಮಾಡಿರುವುದು. ಏನು ಶಿವಕುಮಾರ್ ಮಾತನಾಡಿರೋದೆಲ್ಲವನ್ನ ಕೂಡ ರೆಕಾರ್ಡ್ ಅನ್ನ ಈ ಮಹಿಳೆ ಮಾಡ್ಕೊಂಡಿರೋದು. ಫೋನ್ ಸಂಭಾಷಣೆ ರೆಕಾರ್ಡ್ ಅನ್ನ ಡಿಲೀಟ್ ಮಾಡುವಂತೆ ಈತ ಧಮಕಿ ಹಾಕ್ತಿದ್ದಾನಂತೆ. ಫೋನ್ ರೆಕಾರ್ಡ್ ಅನ್ನ ಡಿಲೀಟ್ ಮಾಡದೆ ಹೋದ್ರೆ FIR ದಾಖಲಿಸ್ತೀನಿ ಅಂತ ಬೆದರಿಕೆ ಕೂಡ ಒಡ್ತಿದ್ದಾನಂತೆ. ಇನ್ನು ಫೋಟೋದಲ್ಲಿ ನೋಡ್ತಿರುವ ಮಹಾನುಭಾವನೆ ಸಮಸ್ಯೆ ಅಂತ ಹೇಳಿ ತನ್ನ ಕಚೇರಿಗೆ ಬಂದ ಮಹಿಳೆಯನ್ನ ನೇರವಾಗಿ ಮಂಚಕ್ಕೆ ಕರೆಯುವಂತಹ ಚಪ್ಪಲ ಚನಿಗರಾಯ 10 ನಿಮಿಷ ಮನೆಗೆ ಬಂದು ಹೋಗ್ತೀನಿ, ಮಲಗ್ ಹೋಗ್ತೀನಿ ಇತ್ಯಾದಿ ಮಾತುಗಳ ಜೊತೆಗೆ ಎಲ್ಲ ಸಂಭಾಷಣೆಯನ್ನ ಫೋನ್ ಮೂಲಕ ಆಡಿದ್ದನ್ನ ರೆಕಾರ್ಡ್ ಮಾಡ್ಕೊಂಡಿರೋದಕ್ಕೆ ಮಹಿಳೆಗೆ ಇದೀಗ ಸುಳ್ಳೆ ನಿನ್ನ ಮೇಲೆ FIR ಅನ್ನ ದಾಖಲಿಸ್ತೀನಿ ಅನ್ನೋ ಧಮಕಿಯನ್ನ ಕೂಡ ಹಾಕ್ತಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿರೋದು. ಈ ಪೋಲಿ ಅಧಿಕಾರಿಯ ಒಂದು ಈ ರೀತಿಯ ಪ್ರವೃತ್ತಿಯಿಂದ ಮನನೊಂದಿರುವ ಮಹಿಳೆ ಇದೀಗ ಬೇಸರವನ್ನ ವ್ಯಕ್ತಪಡಿಸ್ತಿರೋದು. ಸಮಸ್ಯೆ ಇದೆ ಅಂತ ಹೇಳಿ ಹೇಳ್ಕೊಳ್ಳೋಕೆ ಕಚೇರಿಗೆ ಹೋದ್ರೆ ನೇರವಾಗಿ ಆಕೆಯನ್ನ ಮಂಚಕ್ಕೆ ಕರೀತಾನೆ, ಆ ಮೂಲಕ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾನೆ ಅನ್ನೋ ಆರೋಪ ಈತನ ಮೇಲೆ ಬಂದಿರೋದು. ಇನ್ನು ಈ ಭೂಪ ಬಳ್ಳಾರಿ ಜಿಲ್ಲೆ ಹೊಸಪೇಟೆಯ ಕಮಲಾಪುರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶಿವಕುಮಾರ್ ಕಟ್ಟಿಮನಿ ಈತನ ಹೆಸರು. ಇನ್ನು ಕಚೇರಿಗೆ ಬಂದ ಮಹಿಳೆ ಜೊತೆಯಲ್ಲಿ ಶಿವಕುಮಾರ್ ಕಟ್ಟಿಮನಿ ಅಸಭ್ಯವಾಗಿ ವರ್ತಿಸಿರೋದು. ಫೋನ್ ಮಾಡಿ ನಿಮ್ಮ ಮನೆಗೆ ಬರ್ತೀನಿ, 10 ನಿಮಿಷ ಮಲಗ್ ಹೋಗ್ತೀನಿ ಅಂತ ಈತ ಹೇಳಿದ್ದಾನಂತೆ. ಇನ್ನು ಫೋನ್ ಮಾಡಿ ಮನೆಗೆ ಬಾ ಅಂತ ಕೂಡ ಈ ಚಪಲ ಚನಿಗರಾಯ ಆಕೆಯನ್ನ ಪೀಡಿಸ್ತಾನಂತೆ. ಈ ರೀತಿ ಮಾತನಾಡಿರೋದನ್ನ ಆಕೆ ರೆಕಾರ್ಡ್ ಮಾಡ್ಕೊಂಡಿದ್ದು, ಆ ರೆಕಾರ್ಡ್ ಅನ್ನ ಡಿಲೀಟ್ ಮಾಡುವಂತ ಕೂಡ ಈತ ಧಮಕಿ ಹಾಕ್ತಿದ್ದಾನಂತೆ. ಇನ್ನು ಈ ಚಪಲ ಚನ್ನಿಗರಾಯ ನೊಂದ ಮಹಿಳೆಯ ಜೊತೆಯಲ್ಲಿ ದೂರವಾಣಿಯಲ್ಲಿ ಮಾತನಾಡಿರೋ ರೆಕಾರ್ಡ್, ಫೋನ್ ರೆಕಾರ್ಡ್ ನಮಗೆ ಲಭ್ಯವಾಗಿದೆ, ಕೇಳೋಣ ಬನ್ನಿ. ಹಲೋ ಹೇಳ್ರಿ ಸರ್. ಎಲ್ಲಿದ್ರಿ ಮೇಡಮ್? ಹಾಸ್ಪಿಟಲ್ ಸರ್. ಹೌದ್ರಾ, ಆರಾಮದಿರಿ? ಆರಾಮದಿ ಸರ್. ಹೇಳ್ರಿ ಸರ್. ಏನ್ ಯಾರಂತ? CP ಆಫೀಸರ್ ಸರ್, ಶಿವಕುಮಾರ್ ಕಟ್ಟಿಮನಿ. ಹೌದು ನೋಡ್ರಿ. ಹೇಳ್ರಿ ಸರ್. ಹೇಳ್ರಿ ಸರ್. ಏನಿಲ್ಲ, ಸುಮ್ಮನೆ ಹಚ್ಚಿದ್ವಿ. ಹೌದೇನ್ ಸರ್? ಆರಾಮದಿರೇನ್ ಸರ್? ಆರಾಮದಿರಿ ನೋಡ್ರಿ. ನಿಮ್ ಪಾಪು ಎಷ್ಟೊತ್ತಿಗೆ ಮುಗಿತ? ಏನ್ ಸರ್ ನಮ್ದಾ? ಇವತ್ತು ನಮ್ದು ಆಫ್ ಡ್ಯೂಟಿ ಸರ್. ಎಷ್ಟೊತ್ತಿಗೆ? ಎಷ್ಟೊತ್ತಿಗೆ ಅಂದ್ರೆ 1 ಗಂಟೆ ಒಳಗೆ 12:30 ಸರ್. ಸರಿ ಬಂದ್ಬಿಡ್ರಿ ಮತ್ತೆ. ಎಲ್ಲಿಗೆ ಸರ್? ಇಲ್ಲೇ ಕಮಲಾಪುರ. ಬರ್ತೀವಿ ಸರ್. ಕಮಲಾಪುರದಾಗ ಇದೀವಿ. ಕಮಲಾಪುರ ನಮ್ಮೂರಿ, ನಮ್ಮನೆ ಕರೀತೀರೇನ್ ಸರ್ ನೀವು? ಏನ್ ಸರ್ ವಿಶೇಷ? ಮನೆಗೆ. ಯಾರ ಮನೆಗೆ? ನಮ್ಮ ಮನೆಗೆ. ಯಾಕೆ ಸರ್? ಬರ್ರಿ ಹೇಳ್ತೀನಿ ಬರ್ರಿ. ಎಲ್ಲಿ ಸರ್? ಹಲೋ. ಈಗ ನೀವು ಹೊಸಪೇಟೆ ಬಿಡಮ್ಮಂದು ಹಚ್ಚಿದ ಯಾಕೆ? ಅಯ್ಯೋ ಹೇಳ್ರಿ ಸರ್, ಅದೇನಂತ. ಹಲೋ. ಕೇಳ್ರಿ. ಯಾವಾಗ ತೆಗೆಸ್ಕೊಡ್ತೀರಿ ಸರ್ ಅದನ್ನ? ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ರಿ ಸರ್ ಅದನ್ನ. ಎಷ್ಟು ದಿನದಿಂದ ಅಡ್ಡಾಡ್ತಾ ಇದೀವಿ, 5-6 ತಿಂಗಳಿಂದ ಅದಕ್ಕೋಸ್ಕರನೇ ಅಡ್ಡಾಡ್ತಾ ಇದೀವಿ. ಯಾವಾಗ ಮಾಡಿಸ್ಕೊಡ್ತೀರಿ ಸರ್? ಕ್ಲಿಯರ್ ಮಾಡ್ಕೊಡ್ತು. ಏನ್ ಸರ್ ಕೇಳಿಸ್ತಿಲ್ಲ? ಕ್ಲಿಯರ್ ಮಾಡ್ಕೊಡ್ತು. ಕ್ಲಿಯರ್ ಮಾಡ್ಕೊಡ್ತು. ಯಾವಾಗ ಮಾಡ್ಕೊಡ್ತೀರಂತ ಹೇಳ್ರಿ ಸರ್. ಸುಮ್ನೆ ದಿನ ಅಡ್ಡಾಡಿಸ್ತಾ ಇದ್ದೀರಲ್ಲ ನಮ್ಗೆ. ನಿಮ್ ಆಫೀಸ್ ಹತ್ರ ಅವತ್ತು ಯಾರ ಏನ ಅಂದ್ರಂತಲ್ ಸರ್ ನಮ್ಗೆ? ಏನು? ಏನಮ್ಮ ಆಗಾಗ್ಲೇ ಬರ್ತೀರಿ ನೀವು? ಅವ್ರು ಬಂದು ಇಲ್ಲಿ
ಇದ್ ಮಾಡ್ತಾರ ನೀವುನು ಬರ್ತೀರಿ ಇಲ್ಲಿಗೆ ಅಂತಂದ್ರಂತ ಯಾರು? ಯಾಕೆ ಸರ್ ಹಂಗೆ ಹೇಳಿದ್ರ ಅವ್ರು ಯಾರಂತ ಗೊತ್ತಾಗಿಲ್ಲ ನನಗೆ. ನಾನು ಬರಕ್ ಆ ಕಡೆಗೆ ಆಗಿಲ್ಲ, ನಾನು ಭಾಳ ಬಿಜಿ ಇದ್ದೆ. ಬಂದ್ರ ಅವ್ರಿಗೆ ಹೇಳ್ತೀನಿ ನಾನು ಯಾಕೆ ಬರ್ತೀವಿ ನಾವು, ಕೆಲಸ ಏನೈತೆ ನಮ್ದಲ್ಲಿ ಅಂತ. ಆಫೀಸ್ ಹತ್ರ ಬರೋದೇ ಎಂತ ಪೇನ್ ಸರ್? ನೀವು ಒಂದ್ಸಲ ಹಂಗೆ ಹೇಳಿದ್ರಲ್ಲ ಸರ್ ನಮಗೆ ಅವಾಗ ಬರ್ಬೇಡ್ರಿ ಒಟ್ಲಿಂದ ಇಲ್ಲಿಗೆ ಈ ಕಡೆಗೆ ಅಂತಂದು. ನಾವ್ ಮನೇಲಿ ನಿಜವಾಗ್ಲೂ ಮನೆಯಾಗಿದ್ದೀನಿ ನೋಡ್ರಿ ಸರ್. ನೀರ್ ಬಂದಿಲ್ಲ ಈ ಕಡೆ ಏರಿಯಾಗ ನಿನ್ನೆಲಿಂದ ಮನೇಲಿಂದ 3 ದಿನದಿಂದ. ನೀರ್ ಬರ್ತಾವನಂತ ವೇಟ್ ಮಾಡ್ಕೊಂತ ಕುತ್ಕೊಂಡಿದೀನಿ. ಮತ್ತೇನ್ ಸರ್? ಹಾ ನಮ್ಮ ಮನೆಗೆ ಬರ್ರಿ ಸರ್. ಏನ್ ತಿಂತೀರಾ? ನೀವೇನ್ ತಗೊಂತೀರಾ ನಮ್ಮ ಮನೆಗ್ ಬಂದ್ರೆ? ಅತಿಥಿಗಳಿದ್ದಂಗ ನೀವು ನಮಗೆ ಏನಾದ್ರು ಮಾಡ್ಬೇಕಲ್ಲ ಸರ್. ಮನೆಗ್ ಬಂದವ್ರನ್ನ ಅತಿಥಿಗಳು ಅನ್ಕೋಬೇಕು ನಾವು. ಸುಮ್ಮನೆ ಬಂದ್ ಮಕ್ಕಳು ಹೋಗ್ತೀವಿ. ಏನ್ ಸರ್? ಬಂದ್ ಮಕ್ಕಳು ಹೋಗ್ತೀವಿ. ಬಂದು ಮನೆಗೆ 10 ನಿಮಿಷ ರೆಸ್ಟ್ ಮಾಡೋಗ್ತೀನಿ ಸರ್. ಬರ್ರಿ ಸರ್. ನಮ್ ತಮ್ಮನ್ ಕಳಿಸ್ಲೇನ್ ಸರ್ ಕರ್ಕೊಂಡ್ ಬರಕ್ಕೆ? ನಿಮ್ ತಂದೆ ಬೇಡ, ನಮ್ ಹುಡುಗ ಬರ್ತೀವಿ. ಅಯ್ಯೋ ಬರ್ರಿ ಸರ್. ಯಾರು ಬೇಡ ಅಂದ್ರ ಸರ್? ನೀವೇನ್ ಅನ್ಕಂತೀರಿ ಸರ್? ನಾವ್ ಯಾರ ಮನೆಗ್ ಬಂದ್ರೆ ಬ್ಯಾಡ ಅಂತ ಹೆಂಗ ಹೇಳಕ್ ಆಗ್ತದ ಸರ್? ಬರ್ರಿ ಸರ್. ಬರ್ರಿ ಸರ್. ನಾನು ಕಂಪ್ಲೇಂಟ್ ನಾಳೆ FIR ಮಾಡಿಸ್ತೇನೆ. ಸುಮ್ನೆ ಡಿಲೀಟ್ ಮಾಡ್ಬೇಕು. 4ನೇ ತಾರೀಕು ಮಿನಿಸ್ಟರ್ ಬರ್ತಾರೆ ತೋರಿಸ್ತೀನಿ ಅಂತ ಹೇಳ್ತಿಲ್ಲ. ನಿಮ್ಮವ್ರಿಗೆ ನನಗೆ ಕ್ಲೋಸ್ ಇಲ್ಲ ನಿಮ್ಗೆ ನಿನ್ ಗೊತ್ತಿಲ್ಲ ನೋಡವ. ಡಿಲೀಟ್ ಆಗಿರ್ಬೇಕು ಅಷ್ಟೇ. ಅದು ಮಾತಾಡಿದ್ರೆ ರೆಕಾರ್ಡಿಂಗ್ ಆಫೀಸರ್ಸ್ ಬಂದಿರಿ FIR ಮಾಡಿಸ್ಬಿಡ್ತೀನಿ ನೋಡು. ಸರ್ ನೀವ್ ಏನ್ ಹೇಳಕತ್ರಿ ಕೇಳಿಸ್ವಲ್ ಸರ್. ನೀನೇನ್ ರೆಕಾರ್ಡ್ ಮಾಡಿದಲ್ಲ ಡಿಲೀಟ್ ಮಾಡೋದನ್ನೆಲ್ಲ ಸರ್ ಡಿಲೀಟ್ ಮಾಡು. ಮಾತಾಡಿದ ಆಫೀಸರ್ಸ್ಗೆ ತೆಗೆದಿರ್ಬಾರ್ದು. ಹೆಣ್ಮಗಳಾಗಿ ಹೆಂಗಿರ್ಬೇಕಂದ್ರೆ ಹೆಂಗಿರ್ಬೇಕು ನೀನು. ಅಲ್ಲ ಸರ್ ಯಾರು ಸರ್ ಹೇಳಿ ನಿಮ್ಗೆ? ನಾನು ಯಾಕೆ ಹೇಳಕ್ ಹೋಗ್ಲಿ? ನೀನ್ 4ನೇ ತಾರೀಕು ಡಿಸ್ಮಿಸ್ ಬರ್ತಾರ ಬಂದಿದ್ದು ನನಗೆ ಗೊತ್ತೈತಿ. ನಿನ್ನಿಂದ ಬೆಂಚ್ ಚೂರಿ ಹಾಕಿರಲ್ಲ ನಿನ್ಗೆ ಗೊತ್ತಿಲ್ಲ. ನಾನು ಪ್ರತಿಯೊಂದು ಹೇಳ್ತಾರ ನಿನ್ ಜೊತೆ ನೀ ಏನು ಹೋಗಿದ್ಯಲ್ಲ ಅದೆಲ್ಲ ರೆಕಾರ್ಡ್ ಅದಾವ ನನ್ನ ಕಡೆನು. ಮಾಡ್ಬಿಡೋದು. ನಾನು ಎಲ್ಲಿಗೆ ಹೋಗಿನಿ ಸರ್? ಮಿನಿಸ್ಟರ್ ಕಡೆ ಹೋಗಿದ್ದಲ್ಲ ಅವಾಗ ನನಗೆ ಹೇಳ್ತಿದ್ರು ಸರ್ ಈಗ ನಿಮ್ಗೆ ಹೇಳಕ್ ಬಂದಾರ ಅಂತ ಹೇಳಿ. MLA ಕಡೆ ಹೋಗಿದ್ದು ಅವ್ರೆಲ್ಲ ಹೇಳ್ಬಾರ್ದು. ನಾನು ನಿಮ್ಮವರ ನಿಮ್ಗೆ ಇಲ್ಲ ಯಾಕೆ ಬಡದಾಡ್ತಿದ್ದಾಗ ಅಂತ ಹೇಳಿ ಸುಮ್ಮನೆ ಇದ್ರೆ ಚೆನ್ನಾಗಿರ್ತೈತಿ ನೋಡು. ಆಮೇಲೆ ಆಫೀಸ್ಗೆ ಕಾಲಿಟ್ಟಕ್ಕೆ ಹೋಗ್ಬೇಡಿ ನೀನು ಈ ರೀತಿ ಮಾಡಾಕಿದ್ರ. ಸರ್ ಯಾರು ಸರ್ ನಿಮ್ಗೆ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಕೆಲಸ ಮಾಡ್ಕೊಡಿ ಅಂತ ಹೇಳಿ ಕಚೇರಿಗೆ ಹೋದ ಹೆಣ್ಮಗಳನ್ನ ನೇರವಾಗಿ ಮನೆಗೆ ಬರ್ತೀನಿ 10 ನಿಮಿಷ ಮಲ್ಕ್ ಹೋಗ್ತೀನಿ ಅಂತ ಹೇಳ್ತಾನೆ ಅಂತಂದ್ರೆ ಇಂಥ ಅಧಿಕಾರಿ ಇನ್ನೂ ಕೂಡ ಕರ್ತವ್ಯದಲ್ಲಿದ್ದಾರೆ ಅಂತಂದ್ರೆ ಹೇಳೋರ್ ಕೇಳೋರ್ ಇಲ್ವಾ ಅಲ್ಲಿ ಅಂತ ಹೇಳಿ. ಖಂಡಿತ ಸ್ಮಿತಾ. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಘಟನೆ. ಕಮಲಾಪುರ ಪಟ್ಟಣದಲ್ಲಿ ವಾಸಿಯಾಗಿರ್ತಕ್ಕಂಥ ಈ ನೊಂದ ಮಹಿಳೆ ಆ ಒಂದು ಮನೆಯ ಮುಂಭಾಗದಲ್ಲಿ ಒಂದು ರಸ್ತೆ ಇರುತ್ತೆ. ರಸ್ತೆಯ ಪಕ್ಕದಲ್ಲಿ ಒಂದು ಶೌಚಾಲಯ ಕೂಡ ಬೇರೆಯವರು ನಿರ್ಮಾಣ ಮಾಡಿರ್ತಾರೆ. ಆದ್ರೆ ಶೌಚಾಲಯ ನಿರ್ಮಾಣ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಗೆ ರಸ್ತೆಯಲ್ಲಿ ಅದೇ ರಸ್ತೆಯಲ್ಲಿ ಸಂಚರಿಸಲಿಕ್ಕೆ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಕಳೆದ 1 ವರ್ಷದಿಂದನೇ ಈ ಮಹಿಳೆ ಅಲ್ಲಿನ ಪಟ್ಟಣ ಪಂಚಾಯತಿಯ ಮುಖ್ಯ ಅಧಿಕಾರಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನ ತೆರವುಗೊಳಿಸಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಸೇರಿದಂತೆ ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದಾರೆ. ಇದು ಸಂಬಂಧಪಟ್ಟಂಗೆ ಪಟ್ಟಣ ಪಂಚಾಯತಿ ಕಚೇರಿಗೆ ಸಾಕಷ್ಟು ಬಾರಿ ಅಲೆದಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮುಖ್ಯಾಧಿಕಾರಿ ಶಿವಕುಮಾರ್ ಕಟ್ಟಿಮನಿದ್ದಾನೆ. ಈತ ಈ ನೊಂದ ಸಂತ್ರಸ್ತ ಮಹಿಳೆ ಜೊತೆ ಸಾಕಷ್ಟು ಅಸಭ್ಯವಾಗಿ ವರ್ತನೆ ಕೂಡ ಮಾಡ್ಕೊಂಡಿದ್ದಾನೆ. ಅದರ ಜೊತೆಗೆ ದೂರವಾಣಿ ಕರೆ ಮಾಡಿ ಸಾಕಷ್ಟು ಅಸಭ್ಯ ಮತ್ತು ಅಸಹ್ಯ ರೀತಿಯಲ್ಲಿ ಆ ಮಹಿಳೆ ಜೊತೆ ಒಂದು ಸಂಭಾಷಣೆ ಮಾಡಿರ್ತಕ್ಕಂಥದ್ದು ಕೂಡ ಈಗ ಆಡಿಯೋ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಯಾವಾಗ ಈ ಒಂದು ಆಡಿಯೋ ಈ ಒಂದು ನೊಂದ ಮಹಿಳೆ ರೆಕಾರ್ಡ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾದ ತಕ್ಷಣ ಒಂದು ಮಹಿಳೆಗೆ ಒಂದು ಧಮಕಿಯನ್ನು ಕೂಡ ಹಾಕಿದ್ದಾನೆ. ಕೂಡಲೇ ಅದು ರೆಕಾರ್ಡ್ ಮಾಡ್ಕೊಂಡಿರ್ತಕ್ಕಂಥ ಆಡಿಯೋನ ಕೂಡಲೇ ಡಿಲೀಟ್ ಮಾಡಬೇಕು, ಇಲ್ಲದಿದ್ರೆ ನಿನ್ನ ಮೇಲೆ ಅಧಿಕಾರಿಗಳು ಈ ರೀತಿಯಾಗಿ ತೊಂದರೆ ಕೊಡ್ತಾ ಇರೋ ನಿನ್ನಲ್ಲಿ ನಿಮ್ಮ ಮೇಲೆ FIR ಮಾಡ್ತಾ ಇದ್ದಾನೆ ಅನ್ನೋ ಧಮಕಿಯನ್ನು ಕೂಡ ಹಾಕಿದ್ದಾನೆ. ಇದರಲ್ಲಿ ಸಾಕಷ್ಟು ಬಾರಿ ಬಸವರಾಜ್ ಮಾತಾಡ್ತೀನಿ ನಿಮ್ ಜೊತೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ಲಿಕ್ಕೆ. ಖುದ್ದು ನೊಂದ ಮಹಿಳೆ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿರೋದು. ಮೇಡಮ್ ಏನ್ ಸಮಸ್ಯೆ ಇತ್ತು ಅಂತ ಹೇಳಿ ನೀವು ಈತನ ಹತ್ರ ಹೋಗಿದ್ದು ಈತನ ಕಚೇರಿಗೆ ಅಂತ ಹೇಳಿ?
ಮೇಡಮ್ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿಬಿಡಿ, ಕಂಪ್ಲೀಟ್ ಆಗಿ ವಾಲ್ಯೂಮ್ ಕಮ್ಮಿ ಇಟ್ಬಿಟ್ಟು ಮಾತನಾಡಿ. ಏನ್ ಸಮಸ್ಯೆ ಹೇಳ್ಕೊಂಡು ನೀವು ಶಿವಕುಮಾರ್ ಕಟ್ಟಿಮನಿ ಹತ್ರ ಹೋಗಿದ್ದು? ಹಲೋ, ನೀವು ಸ್ವಲ್ಪ ಜೋರ್ ಮಾತಾಡ್ರಿ ಮೇಡಮ್, ಕೇಳಿಸ್ತಿಲ್ಲ. ಕೇಳಿಸ್ತಿದ್ಯಾ? ಹಾ, ಇವಾಗ ಕೇಳಿಸ್ತದೆ, ನಿಧಾನವಾಗಿ ಕೇಳಿಸ್ತದೆ, ಸ್ವಲ್ಪ ಜೋರ್ ಮಾತಾಡಿ. ಸರಿ, ಏನ್ ಸಮಸ್ಯೆ ಇತ್ತು? ಯಾಕೆ ಹೋಗಿದ್ರಿ ಶಿವಕುಮಾರ್ ಕಟ್ಟಿಮನಿ ಅವ್ರ ಆಫೀಸ್ಗೆ ಅಂತ? ಇದು ನಮ್ಗೆ ನಮ್ಮ ಮನೆಗಳಿಗೆ ಇಷ್ಟು ದಿವಸದಿಂದ ಒಂದ್ ದಾರಿ ಇತ್ತು ಮೇಡಮ್, ಚೆನ್ನಾಗೇ ಇತ್ತು ದಾರಿ. ಆ ದಾರಿಗೆ ಒಬ್ರು ಸಣ್ಣ ಸ್ನಾನದ ಕೋಣೆ ತರ ಕಟ್ಟಿ ಬಾಡಿಗೆ ಕೊಟ್ರು ಆ ಮನೆನ. ಅದಕ್ಕೆ ನಾವು ಸರ್ ಅದನ್ನ ತೆಗ್ಸ್ಕೊಟ್ರೆ ನಮ್ಗೆ ದಾರಿ ಅನುಕೂಲ ಆಗ್ತದೆ ಸರ್, ನಮ್ಮ ಮನೆ ತಕ ಅಡ್ಡಾಡಕ್ಕೆ. ಇಲ್ಲದ್ರ ಅವ್ರ ಬಸಲ್ ಮನೆ ನೀರೆಲ್ಲ ನಮ್ ಅಂಗದಕ್ ಬರ್ತವೆ, ನಮ್ಗೆ ಕಲ್ಲು ಮುಳ್ಳು ಎಲ್ಲ ಅದಾವ ಸರ್ ಇಲ್ಲಿ. ಅವ್ರ ದಾರಿ ಗಿಡಗಳ್ ನೆಡೋದು, ಕಲ್ಲೆಲ್ಲ ಅಡ್ಡ ಹಾಕೋದು ಮಾಡ್ತಾ ಇದಾರೆ ಅಂತ ಹೇಳಿ ನಾವ್ ಒಂದ್ ಇದು ಕೊಟ್ಟಿವಿ ಮೇಡಮ್, ಅರ್ಜಿನ. ಯಾವಾಗ ಹೋಗಿದ್ದಮ್ಮ? ಎಷ್ಟ್ ದಿನ ಆಯ್ತು ಈ ಫಸ್ಟ್ ಹೋಗಿ? ಏನ್ ಮೇಡಮ್? ಫಸ್ಟ್ ಸತಿ ದೂರ್ ತಗೊಂಡ್ ಹೋಗಿ ಎಷ್ಟು ದಿನ ಆಯ್ತು ಅಂತ? ಅದು ಹಂಪಿ ಉತ್ಸವಕ್ಕಿಂತ ಮುಂಚೆ ಮೇಡಮ್, 2016. ಓಕೆ. ಮೊದ್ಲಾಗಿ ಸರಿಯಾಗಿ ಸಹಕರಿಸಿದ್ರ? ಅಂದ್ರೆ ಕೆಲಸ ಮಾಡ್ಕೊಡ್ತೀವಿ ಭರವಸೆ ಕೊಡ್ತಿದ್ರ, ಅಥವಾ ಫಸ್ಟ್ ಇಂದಾನು ಇದೇ ರೀತಿ ಮಾತಾಡ್ತಿದ್ದ ಈ ವ್ಯಕ್ತಿ ಅಂತ? ಫಸ್ಟ್ ಇಂದ ಅದೇ ರೀತಿ ಮಾತಾಡ್ಲಿಲ್ಲ ಮೇಡಮ್. ಅವ್ರು ಬಂದು ಸಮಸ್ಯೆ ನೋಡಕ ತಯಾರಿರ್ಲಿಲ್ಲ ಫಸ್ಟ್. ಆಮೇಲೆ ನಾವ್ ಎಷ್ಟು ಬಿಡ್ಲಿಲ್ಲ ಮೇಡಮ್, ಬಂದ್ ನೋಡ್ರಿ ಸರ್ ಅಂತಂದೇಳಿ ನಾವು. ಯಾಕಂದ್ರೆ ಅದು ಫಸ್ಟಿಗಿನಿಂದ ದಾರಿ ಇತ್ತು ಮೇಡಮ್, ನಾವ್ ಇಲ್ಲಿದ್ದಾಗ್ಲಿದ್ದಾನೆ. ಈಗ ನಾವು ಅಪ್ಲಿಕೇಶನ್ ಕೊಟ್ಟಿವಲ್ಲ, ಅದಕ್ಕೂ ಒಂದ್ 2-3 ದಿವಸ ಮುಂಚೆ ಅವ್ರು ಕಟ್ಸಿದ್ದದ್ನ. ಸರಿ, ಆಮೇಲೆ ಬಂದ್ರ ಹೋಗ್ಲಿ ಸ್ವಲ್ಪ ದಿನ ಆದ್ಮೇಲೆ? ನಾವ್ ಬಹಳ ಬೇಡಿಕೆ ಮಾಡ್ಕೊಂಡ್ಮೇಲೆ ಒಂದ್ಸಲ ಬಂದ್ರು ಮೇಡಮ್, ಬೇರೆಯವ್ರನ್ನ ಕಳ್ಸಿದ್ರು ಮೇಡಮ್. ಅವ್ರು ಬಂದ್ ನೋಡಿದ್ರು. ಮತ್ತೆ ನಾವು ಓದಿವಿ, ಸರ್ ಬಂದ್ ನೋಡ್ರಿ ಸರ್ ಅಂತ. ಬಂದಿದ್ರಲ್ಲಮ್ಮ ಮೊನ್ನೆ, ಅವ್ರು ನೋಡಿದ್ರು, ನಾನ್ ನೋಡ್ದಂಗ ಅಂದ್ರು ಅವ್ರು. ನಾವು ಅಧಿಕಾರಿಗಳಿಗೆ, ಗೌರ್ಮೆಂಟ್ ಆಫೀಸರ್ ನೀವು ಸರ್ ಇಲ್ಲಿ, ಅವ್ರು ಬಂದವ್ರು ಯಾರಂತೂ ನಮಗ್ ಗೊತ್ತಿಲ್ಲ ಅಂದ್ರೆ, ಅವರು ಈ ಊರ ಕೌನ್ಸಿಲರ್ ಅವರು, ಅವ್ರು ನೋಡ್ಯಾರ, ಅವ್ರು ಡಿಸೈಡ್ ಮಾಡ್ಯಾರ ಅಂದ್ರೆ ಮುಗೀತು, ಅವ್ರ ಮೇಲೆ ಡಿಸೈಡ್ ಅಂದ್ರ. ನಾವು ನೇರವಾಗಿ ಅಧಿಕಾರಿಗಳಿಗೆ, ನಾವು ನಿಮಗೆ ಅಧಿಕಾರಿಗಳು ಗೌರ್ಮೆಂಟ್ ಅಧಿಕಾರಿ ಅಂತ ಹೇಳಿ ನಿಮಗೆ ನಾವು ಅರ್ಜಿ ಕೊಟ್ಟಿವಿ, ನೀವು ಒಂದ್ಸಲ ಕಂಪಲ್ಸರಿ ಬಂದ್ ನೋಡಿ ಡಿಸೈಡ್ ಮಾಡ್ರಿ ಸರ್ ಅಂತ ನಾವ್ ಹೇಳಿದ್ವಿ. ಅಷ್ಟೆಲ್ಲ ಬೇಡ್ಕೆ ಮೇಲೆ ಇವತ್ ಬರ್ತ ನಾಳೆ ಬರ್ತ ನಂತರ ಒಂದ್ ಸ್ವಲ್ಪ ದಿವಸ ಅದು ಬರ್ಲೇ ಇಲ್ಲ. ಆಮೇಲೆ ಇಷ್ಟು ಕಾಟ ಆಗೈತಿ ಇವ್ರದ್ದು ಅಂತ ಹೇಳಿ ಬಂದ್ರು ಮೇಡಮ್ ಅವರು. ಬಂದ್ ನೋಡಿದ್ರು, ತಗಸ್ತೀನಿ ಬಿಡಮ್ಮ, ಆಯ್ತು ಬಿಡಮ್ಮ, ಹಿಂಗಮ್ಮ ಅಂತ ಮಾತಾಡಕ್ ಶುರು ಮಾಡಿದ್ರು ಮೇಡಮ್. ಯಾವಾಗ ಬಂದ್ ತಗಸ್ತೀವಿ ಸರ್ ಅಂತ ಕೇಳಿದ್ರೆ, ಒಂದ್ 8 ದಿನ ಬಿಟ್ಟು ಬರ್ತೀನಿ, ಸೋಮವಾರ ಬಿಟ್ಟು ಮಂಗಳವಾರ ಬಿಟ್ಟು ಬರ್ತೀನಿ, ಒಂದ್ 4 ದಿನ ಬಿಟ್ಟು ಬರ್ತೀನಿ ಅಂತ ಹಂಗ ಹೇಳಕತ್ತಿದ್ರು ಮೇಡಮ್ ಅವರು. ಆಮೇಲಿದ್ದ ಮತ್ತೆ ನಾವು ಒಂದ್ಸಲ ಮಿನಿಸ್ಟರ್ ಕಾಣಕ್ ಹೋದ್ವಿ ಮೇಡಮ್. ಮಿನಿಸ್ಟರ್ ಇದ್ರಿಗೆ ಅವ್ರು ನನ್ನ ಸಮಸ್ಯೆ ಬಗೆಹರಿಸ್ನಂತ ಒಪ್ಪಿಗೆಂದ್ರಂತ ಮೇಡಮ್ ಫೋನ್ಯಾಗ. ಆಮೇಲೆ ಬಂದ್ ಬಗೆಹರಿಸ್ಲಿಲ್ಲ ಸರ್, ಮತ್ತೆ ಬಗೆಹರಿಸ್ತೀನಿ ಅಂತ ಹೇಳಿ ಬಗೆಹರಿಸ್ಲಿಲ್ಲ ಅಲ್ಲ ಅಂತ ನಂದ್ವಿ. ಆಯ್ತಮ್ಮ, ನಿಮ್ ಫೋನ್ ನಂಬರ್ ಕೊಟ್ಟೋಗ್ರಿ, ನನಗ್ ಒಂದ್ಸಲ ನೆನ್ಪ್ ಮಾಡ್ರಿ, ನನ್ ನೆನ್ಪಿರಲ್ಲ, ನನ್ ಬಾಳ ಕೆಲ್ಸಗಳು ಇರ್ತಾವೆ, ನೀವ್ ಒಂದ್ಸಲ ನೆನ್ಪ್ ಮಾಡ್ರಿ ಅಂತ ಹೇಳಿದ್ರು. ನಾವು ನಮ್ಮ ಮನೆಗೆ ಯಾವ ಇದ್ದಿದ್ದು 2 ನಂಬರ್ ಕೊಟ್ಟಿವಿ, 1 ನಂಬರ್ಲಿಂದ ಕಾಂಟ್ಯಾಕ್ಟ್ ಮಾಡಕತ್ತಿದ್ವಿ ಮೇಡಮ್. ಅವ್ ಫಸ್ಟಿಗೆ ತಂಗ್ಯಮ್ಮರ ಅಂತ ಮಾತಾಡಿದ್ರು. ಆಮೇಲೆ ಬರ್ತಾ ಅವರು ಜಾಸ್ತಿ ಮಾಡಕತ್ತಿದ್ರು. ನಾವು ಇದು ಫೋನ್ ಹಿಡ್ಕೊಂಡು ಹೋದಾಗ ಒಂಥರ ಮಾತಾಡ್ತಿದ್ರು, ಫೋನ್ ಇಲ್ದಾಗ ಒಂಥರ ಮಾತಾಡಕತ್ತಿದ್ರು. ನೀವ್ ಹಂಗಂತೆ, ನೀವ್ ಹಿಂಗಂತೆ, ನಿಮ್ ದಾರಿದ ಕಂಪ್ಲೇಂಟ್ ಬರಕತ್ತೈತಿ. ನಾವೇನ್ ಮಾಡಿವಿ ಅಂತ ಕಂಪ್ಲೇಂಟ್ ಬರ್ತೈತಿ? ದುಡ್ಕೊಂಡ್ ತಿನ್ನಕ್ ಬಂದಿರೋರು ಸರ್ ನಾವು, ನ್ಯಾಯವಾಗಿ ದುಡ್ಕೊಂಡ್ ತಿಂತೀವಿ ನಾವು ಅಂತ ಹೇಳಿದ್ರೆ, ಬಿಡ್ರಮ್ಮ ಸುಮ್ನೆ ಇದ್ ಬಿಡ್ರಮ್ಮ ಹೋಗ್ಲಿ ಅಂತ ಹಂಗದರ್ತದು. ಮತ್ತೆ ನಾನ್ ಏನು 2 ವರ್ಷ ಜನವರಿಗೆ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತೀನಿ. ಹಲೋ, ಮಾತಾಡಿ ಹೇಳಿ. ಜನವರಿ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತೀನಿ, ಹೋಗ್ಬಿಟ್ರೆ ಮತ್ತೆ ಸಮಸ್ಯೆ ಇಲ್ಲಿಗೆ ನಾನ್ ಮಾಡಕ್ ಆಗಲ್ಲಮ್ಮ, ಹೋಗದೆ ಇದ್ರೆ ನಾನು ನಿಮ್ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂದ್ರು. ಜನವರಿ ಆದ್ಮೇಲೆ ನಾವು ಹೋದ್ವಿ ಮೇಡಮ್. ಹೋದ್ಮೇಲೆ ಅವ್ರು ಏನಂದ್ರು, ಇನ್ನು 2 ವರ್ಷ ಇರ್ತೀನಿ ಬಿಡಮ್ಮ, ನಿಮ್ಗೆ ಏನ್ ಬೇಕು ಇಲ್ಲಿಂದ ನನ್ನ ಚೇರ್ನಿಂದ ಏನ್ ಬೇಕು ಅದನ್ನೆಲ್ಲ ನಾನು ಸೌಲಭ್ಯ ಮಾಡ್ಕೊಡ್ತೀನಿ, ನಾನು ಹೇಳ್ದಂಗೆ ಕೇಳ್ಬೇಕು ನೀವು ಅಂತ ಹಂಗ ಹೇಳಿದ್ರು. ಅದಕ್ಕೂ ಮುಂಚೆ ಅವ್ರು 1-2-3 ಸತಿ ನಮ್ಗೆ ಹೇಳಿದ್ರು ಮೇಡಮ್, ಇಲ್ಲಿ ಯಾರ ನಮ್ಗೆ ಏನಂದ್ರೆ ಬ್ಯಾರದ್ದು ಹೇಳ್ಬಾರ್ದು ನಾವು ವಿಷಯ, ನಮ್ದೇನೈತೆ ಹೇಳ್ಬೇಕು. ಆದ್ರೆ ಅವ್ರು ಹೇಳಿದಕ್ಕೆ ಉದಾಹರಣೆ ನಾನು ಹೇಳ್ತಾ ಇದ್ದೇನೆ. ಯಾರಿಗಾರ ಹೆಲ್ಪ್ ಬೇಕಂದ್ರೆ ನಾವ್ ಹೇಳ್ದಂಗೆ ಕೇಳಿದ್ವಿ, ಹೆಲ್ಪ್ ಮಾಡ್ಸ್ಕೊಂಡವ್ರು ಇದಾರ, ಬೇರೆ ಕಡೆ ನಾವೆಲ್ಲ ವರ್ಕ್ ಮಾಡಿದೀವಲ್ಲ ಅಲ್ಲಿ ಕೂಡ ಹಿಂಗೆಲ್ಲ ಅಂತ ಹೇಳ್ದಂಗೆ ಕೇಳೋದು ಅಂದ್ರೆ ಏನು ಅಂತ ನೀವು ಕೇಳಿಲ್ವಾ ಅವ್ರ ಹತ್ರ? ಅಷ್ಟೇ ಹೇಳ್ತಿದ್ರು ಮೇಡಮ್ ಅವರು. ಹೆಂಗಂತ ಹೇಳಕ್ ಆಗಿಲ್ಲ, ನಮ್ಗೆ ಹೇಳಕ್ ಆಗಲ್ಲ ಅದೆಲ್ಲ. ಅವ್ರು ಏನ್ ಹೇಳಿದ್ರು ಅಷ್ಟೇ ಹೇಳ್ತೀನಿ ನಾನು. ಅದಕ್ಕೆ ನೀವು ಕೂಡ ಇನ್ನು 2 ವರ್ಷ ಇರ್ತೀನಿ, ನನ್ನ ಕಡೆಗಿಂದ ಏನ್ ನಿಮ್ಗೆ ಹೆಲ್ಪ್ ಬೇಕು ಎಲ್ಲ ಮಾಡ್ತೀನಿ, ನೀವ್ ನಾವ್ ಹೇಳ್ದಂಗೆ ಕೇಳ್ರಿ ಹಂಗಂತ ಅನ್ನಕತ್ತಿದ್ರು. ಆಯ್ತು ಬಿಡ್ರಿ ಸರ್, ಗೌರ್ಮೆಂಟ್ ಆಫೀಸರ್ ಮತ್ತೆ ನಮ್ಗೆ ಬಡವ್ರು ಬಡತನ ನೋಡಿ ನಾವು ತೆಂಗಿನ ಗರಿ ಹಾಕ್ಯಂಡ್ ಜೀವನ ಮಾಡೋರ್ ಮೇಡಮ್. ನಾವು 1-2 ದಿನ ನಮ್ ಮನೆಗ ಕೂಲಿಗೆ ಹೋಗಿಲ್ಲ ಅಂದ್ರೆ ನಮ್ಗೆ ಹಕ್ಕಿಗೂ ಗತಿ ಇರಲ್ಲ, ಅಷ್ಟು ಪರಿಸ್ಥಿತಿ ನಮ್ದು ಕೆಟ್ಟದಾಗೈತಿ. ಅದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಂಡ್ರು ಮೇಡಮ್ ಅವರು. ಇವ್ರಿಗೆ ಬಹಳ ಆರ್ಥಿಕವಾಗಿ ಪರಿಸ್ಥಿತಿ ಹಿಂಗೈತಿ, ಹೆಲ್ಪ್ ಮಾಡ್ತೀವಿ ಅಂದ್ರೆ ಅವ್ರು ನಾವ್ ಹೇಳ್ದಂಗೆ ಕೇಳ್ಬೋದೇನೋ ಅಂತ ಆ ತರ ಫೋನ್ ಮಾಡಿ ಮಾತಾಡಕ್ ಟ್ರೈ ಮಾಡಿದ್ರು ನಮ್ಗೆ. ನಾವ್ ಅವಾಗ್ಲಿಂದಾನೆ ಅವ್ರು ಇದು ಏನಾದ್ರು ಒಂದು ರೆಕಾರ್ಡ್, ನಾವು ದಾರಿ ತಪ್ಪಿ ಹೋಗೋ ಜನ ಆಗಿದ್ರೆ ಯಾವಾಗ ಹೋಗಿ ಏನಾದ್ರು ಹೆಲ್ಪ್ ಮಾಡ್ಕೋಬೋದಾಗಿತ್ತು. ನಮ್ಗೆ ಅನ್ನ ಇಲ್ಲಿದ್ರು ಪರವಾಗಿಲ್ಲ, ನಾವ್ ಕೆಟ್ಟ ದಾರಿ ತುಳಿಬಾರ್ದಂತ ಸ್ವಾಭಿಮಾನದಿಂದ ನಾವು ಬದುಕಾರ. ಹಂಗಾಗಿ ಅವ್ರು ಏನ್ ಮಾತಾಡಿದ್ರು ನಾವು
ಇನ್ನಿಂದೆಲ್ಲ ರೆಕಾರ್ಡ್ ಮಾಡಕತ್ತಿದ್ವಿ, ಅದು ಲಾಸ್ಟ್ ರೆಕಾರ್ಡ್ ಐತೆ ಅಂತ ಅವ್ರಿಗೆ ಗೊತ್ತಾಯ್ತಾ ಏನೋ, ಅವ್ರು ನಮ್ಗೆ ಬೆದರಿಕೆ ಹಾಕಿದ್ರು. ಆಫೀಸಿಗೆ ಕರೆದಾಗ ನೀವು ಊರ್ ಬಿಟ್ಟು ಹೋಗೋದಂತ ಗ್ಯಾರಂಟಿ, ಅವ್ರ ವಿರುದ್ಧ MLA ಬರಕ್ ರೆಡಿ ಇಲ್ಲ, ಮತ್ತೆ ಮಿನಿಸ್ಟರ್ಗಳೇ ಹೇಳಕ್ ರೆಡಿ ಇಲ್ಲ, AC ಬರಕ್ ರೆಡಿ ಇಲ್ಲ, ಅವರೆಲ್ಲ ನನ್ನ ಫ್ರೆಂಡ್ ಇದಾರೆ, ಅವ್ರೆಲ್ಲಾರು ಅವ್ರಿಗೆ ಬೇಕಾದವ್ರು, ನೀವ್ ಯಾರ ಮೇಲೆ ದೂರ್ ಕೊಡ್ತೀರಿ ಅವ್ರಿಗೆ ಬೇಕಾದವ್ರು, ಅವ್ರೆಲ್ಲ ಸೇರ್ಕೆ ನಿಮ್ಮನ್ನ ಊರ್ ಬಿಡಿಸ್ತಾರೆ, ನೀವು ಬಹಳ ದಿನ ಈ ಊರಾಗ ಇರೋದಲ್ಲ ಅಂತ ನಮ್ಗೆ ಡೈರೆಕ್ಟ್ ಆಗಿ ಹೇಳಿದ್ರು. ಅದೆಲ್ಲ ನಮ್ಮ ಹತ್ರ ರೆಕಾರ್ಡ್ ಇಲ್ಲ, ಆದ್ರೆ ಡೈರೆಕ್ಟ್ ಆಗಿ ಹೇಳಿದಾರೆ. ಸರಿ, ಅಲ್ಲ ಫೋನ್ ಅಲ್ಲಿ ಏನಂತ ಮಾತಾಡ್ತಿದ್ರು ಅಂತ ಅಂದ್ರೆ ತುಂಬಾ ಕೆಟ್ಟದಾಗೆಲ್ಲ ಮಾತಾಡೋದು, ಮನೆಗ್ ಬರ್ತೀನಿ ನಾವ್ ಈಗ ಕೊಟ್ಟಿದೀವಲ್ಲ ಮೇಡಮ್, ನ್ಯೂಸ್ ಎಲ್ಲ ಕೊಟ್ಟಿದೀವಲ್ಲ, ಅದನ್ನೆಲ್ಲ ಮಾತಾಡಿದ್ರು ಅವ್ರು ನಮ್ಮ ಹತ್ರ. ಮನೇಲಿ ಬೇರೆ ಯಾರಿಗೂ ಹೇಳ್ಕೊಳ್ಳಿಲ್ವಾ? ನಾವು ಮಾತಾಡಿದ್ವಿ ಮೇಡಮ್, ನಾವು ಮಾತಾಡಿದ್ವಿ. ಅವ್ರು ಬಾಯ್ಬಿಟ್ಟು ಹಿಂಗೆ ಈ ತರ ಐತೆ ಅಂತಂದೇಳಿ ಅವ್ರ ಮನಸ್ಸಿನಾಗ ನಮ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಐತೆ ಅಂತ ಯಾವಾಗ ಗೊತ್ತಾಯ್ತು ಅವಾಗ ಮಾತಾಡ್ಲಿ ಫೋನ್ ಅಲ್ಲಿ ಅಂತಾನೆ ನಾವು ಮಾತಾಡಿದ್ವಿ ಮೇಡಮ್. ಅಲ್ಲ ಇವಾಗ ಈ ತರ ಅಂದ್ರೆ ಕೆಲಸ ಮಾಡ್ಕೊಡಿ ಅಂತ ಹೋಗಿ ಈತ ಬಳಿ ಹೋದ್ರೆ ಮನೆಗ್ ಬರ್ತೀನಿ ಅಂತ ಹೇಳ್ತಿದ್ದಾನೆ ಅಂದ್ರೆ ನೀವು ಬೇರೆ ಯಾರ ಹತ್ರನೂ ಹೇಳಿಲ್ವಾ ಈ ತರ ಎಲ್ಲ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ ಹೇಳಿ? ಯಾರ ಹತ್ರನು ಹೇಳ್ಕೊಳಕ್ ಆಗಿಲ್ಲ ಮೇಡಮ್, ಹೇಳ್ಕೊಂಡಿದ್ವಿ ಜನಸಾಮಾನ್ಯರ ಹತ್ರ, ನಮ್ ಫ್ರೆಂಡ್ಸ್ ಅವ್ರ ಹತ್ರ. ಅವ್ರೇ ನಮ್ಗೆಲ್ಲ ನಿಮ್ಗೆ ಹಿಂಗಿದ್ರ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಹಂಗಲ್ಲ ಅಂದ್ಮೇಲೆ ಈಗ ಅವ್ರು ಹೆಂಗ್ ಹೇಳಿದ್ರು ಗೊತ್ತಾ, ನಾವ್ ಕಂಪ್ಲೇಂಟ್ ಅಂದ್ರೆ ಒಂದ್ ವೇಳೆ ಮಾಡಿದ್ನಂದ್ರ ಇದಕ್ಕೂ ಮುಂಚೆ ಹೇಳ್ತಿದ್ರು, ನೋಡಮ್ಮ ನಮ್ಮ ವಿರುದ್ಧ ಯಾರು ಕಂಪ್ಲೇಂಟ್ ಅನ್ನಲ್ಲ, ನಾನು ಎಸ್ಸಿ ಇದೀನಿ, ನನ್ ಮೇಲೆ 9 ಕೋಟಿ ಹಗರಣ ಐತಿ, ಆದ್ರೆ ನಾನು ಯಾರು ಹಿಡ್ಕೊಂಡು ಹೋಗಲ್ಲ, ನನಗೆ ಕಾನೂನು ಐತಿ, ಹಣನ ಅಧಿಕಾರ ಐತಿ, ಜನ ಬೆಂಬಲನ ಐತಿ, ನಿಮಗೆ ಇಲ್ಲಿ ಏನಿಲ್ಲ, ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ನಿಮ್ಗೆ ಇಲ್ಲಿ ಏನಿಲ್ಲ, ನೀವು ಬಂದಿರೋದೇ ದೊಡ್ಡಷ್ಟು ಇಷ್ಟು ದಿನ ಅಂತದ್ರಾಗ ಜನರನ್ನ ಎದುರಾಕ್ಯಂತ ಇದೀರಿ ನೀವು, ಅವ್ರನ್ನ ಎದುರಾಕ್ಯಂತ ಜನರನ್ನಂದ್ರೆ ಅವ್ರು ಈಗ ನಾವೇನು ಬಾತ್ರೂಮ್ ಕಟ್ಕೊಂಡಾರ ಅಂತ ತಗ್ಸ್ಕೊಡ್ರಿ ಅಂದ್ರಲ್ಲ ಅವ್ರನ್ನ ಎದುರಾಕ್ಯಂತ ಇದೀರ, ಅವ್ರು ಬಹಳ ಬೆಂಬಲ ಐತಿ, ಅವ್ರ ವಿರುದ್ಧ ಹೋಗ್ಬೇಡ್ರಿ, ಅವ್ರ ವಿರುದ್ಧ ಹೋಗಿರಂದ್ರೆ ನಿಮಗೆ ಇಲ್ಲಿ ನಿಂದ್ರಕ್ ಜಾಗ ಇಲ್ಲ ಅಂತಂದ್ರು. ನಾವ್ ಹೊರಗಡೆ ಹಿಂಗ್ ಹೇಳ್ಕೊಂಡ್ ನಮ್ ಫ್ರೆಂಡ್ ಹತ್ರ ಹಿಂಗೆಲ್ಲ ಅಂದ್ರ ಆಯ್ತಮ್ಮ, ಜನ ಬೆಂಬಲಿಲ್ಲ ಯಾವ್ದು ಬೆಂಬಲಿಲ್ಲ ಅಂದ್ರ ಮಾಧ್ಯಮದ ಮೂಲಕ ಎಷ್ಟೋ ಬಡವರಿಗೆ ನ್ಯಾಯ ಸಿಕ್ಕತಿ, ನೀನು ಮಾಧ್ಯಮದ ಮೂಲಕ ಹೋಗು ಅಂತ ನಮ್ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರು. ಅವಾಗಿಂದ ನಾನ್ ನಂಬರ್ಗೂ ಕಲೆಕ್ಟ್ ಮಾಡ್ಕೊಳಕ್ ಟ್ರೈ ಮಾಡಿದೆ ಮೇಡಮ್. ನನ್ನ ಹತ್ರ ಆಧಾರ ಏನು ತುಂಬಾ ಇದ್ವು, ನಮ್ ಮೊಬೈಲ್ ಏನು ಇದು ರಿಪೇರಿಯಿಂದ ಓದು ಕೆಲವೊಂದು ಉಳ್ಕೊಂಡು ಅವನೇ ನಿಮಗೆ ಕೊಟ್ಟಿವಿ, ನಾವು ಮಾತಾಡಿದ್ವಲ್ಲ ಇದ್ದು. ಸರಿ ಸರಿ, ಇವಾಗ ಈ ತರ ಎಲ್ಲ ಮಾತಾಡಕ್ ಶುರು ಮಾಡಿ ಎಷ್ಟ್ ದಿನ ಆಯ್ತು ಅಂತ? ಅಂದ್ರೆ ಮನೆಗ್ ಬರ್ತೀನಿ 10 ನಿಮಿಷ ಬಂದ್ ಹೋಗ್ತೀನಿ ನೀನ್ ಬಾ ಹಾಗೆಲ್ಲ ಕರಿಯಕ್ ಶುರು ಮಾಡಿ ಎಷ್ಟ್ ದಿನ ಆಯ್ತು ಅಂತ? ತುಂಬಾನೇ ದಿನ ಆಯ್ತು ಮೇಡಮ್, ಇಷ್ಟ ಅಂತ ನನಗೆ ಹೇಳಕ್ ಆಗ್ತಿಲ್ಲ ಎಕ್ಸಾಕ್ಟ್ ಆಗಿ. ನಾನು ಯಾವಾಗ ಕೆಟ್ಟದಾಗಿ ಮಾತಾಡಕತ್ತಿದ್ರೆ ಅವಾಗ್ಲಿಂದಾನೆ ನಾನು ರೆಕಾರ್ಡ್ ಮಾಡಕ್ ಇದ್ ಮಾಡಿದೆ. ತುಂಬಾ ದಿನ ಬಂದಿದ್ರ ಮನೆ ಹತ್ರ ಬಂದಿದ್ರ ಅಂತ? ಮನೆ ಹತ್ರ ಒಂದು 3-4 ಟೈಮ್ ಬಂದಿದ್ದಾರೆ ಮೇಡಮ್, ನಮ್ಮ ಮನೆಗೆ ಅಂತ ಅಲ್ಲ ಪರ್ಟಿಕ್ಯುಲರ್. ಈಗ ಅಧಿಕಾರಿ ಆಗಿರ್ತಾರೆ, ಈ ಊರಿಂದ ಎಂಡವರ್ ಐತೆ ಅಂದ್ಮೇಲೆ ಕರೆಂಟ್ ಇಲ್ಲ ಅಂದ್ರೆ ಬರ್ತಾರ, ನೀರ್ ಇಲ್ಲ ಅಂದ್ರೆ ಬರ್ತಾರ, ಲೈಟ್ ಇಲ್ಲ ಅಂದ್ರೆ ಬರ್ತಿರ್ತಾರ ಬಿಡು ಅಂತ ಆ ತರ ಅನ್ಕೊಂಡಿ ನಮ್ಮ ಮನೆಗೆ ಒಳಗಡೆ ಬಂದಿದ್ದಂತ 1-2 ಸಲ ಬಂದ್ರು ಮೇಡಮ್. ಬಂದಾಗ ಏನಾರು ಕೆಟ್ಟದಾಗ ಬಿಹೇವ್ ಮಾಡಿದ್ದು? ಹೌದು, ಕೆಟ್ಟದಾಗ ಅಂತ ಏನಿಲ್ಲ, ಬಂದ್ ಮಾತು ಕೂತ್ಕೊಂತಿದ್ರು, ನನಗೆ ಟೀ ಮಾಡ್ಕೊಡ್ರಿ ಅಂತ ಕೇಳ್ತಿದ್ರು ಕುಡಿಯಕ. ಆಯ್ತು ಸರ್ ಬರ್ತಾ ಇರಿ ಸರ್, ನಿಮ್ಮಂತರ ಆಫೀಸರ್ ನಮ್ಗೆ ಪರಿಚಯದಾರ ಅಂದ್ರೆ ನಮ್ಗೇನು ಇಲ್ಲಿ ಯಾರು ಜನ ಬೆಂಬಲ ಅಂತ ಇಲ್ಲ ಅಂತ ನಿಮ್ಗೆ ಗೊತ್ತೈತಿ, ನೀವೇ ಹೇಳ್ತಿದ್ದಂಗೆ ಅಂತ ಅಧಿಕಾರಿನ ಅವ್ರಿಗೆ ಸಪೋರ್ಟ್ ಮಾಡ್ತಾರಪ್ಪ ಅಂದ್ರೆ ಯಾರು ಇದು ಹೊರಗಡೆ ಜಾಸ್ತಿ ನಮ್ನ ಯಾರು ಹಿಂಸೆ ಮಾಡ್ಲಾರ್ದಂಗ ಅಥವಾ ತೊಂದ್ರೆ ಏನಾದ್ರು ಕೊಡ್ಲಾರ್ದಂಗ ಇವ್ರು 4 ಮಂದಿ ಬೇಕಾಗಿದ್ದಾರ ಅದಾರಪ್ಪ ಅನ್ಕೊಂಡಿರ್ತಾರ ಅಂತ ನಾವು ಆತರ ದೃಷ್ಟಿಲಿ ಇಟ್ಕೊಂಡು ನಾವ್ ಹೇಳ್ತೀವಿ ಸರ್. ಇವಾಗ ಧಮಕಿ ಹಾಕ್ತಿದಾರಲ್ವಾ, ಫೋನ್ ರೆಕಾರ್ಡ್ ನ ಡಿಲೀಟ್ ಮಾಡು ಇಲ್ಲ ಅಂತಂದ್ರೆ ಏನ್ ಹೇಳ್ತಿದ್ದಾರೆ, ಏನ್ ಮಾಡ್ತಾರಂತೆ ಅಂತ? FIR ಹಾಕ್ಸ್ಬಿಡ್ತಾರಂತ ಮೇಡಮ್. ನಾನ್ ಮಹಿಳೆ ನನ್ನ ಮೇಲೆ FIR ಹಾಕಂದ್ರೆ ನನ್ ಸಮಾಜದ ಕೆಟ್ಟದ ಹೆಸರು ಬಂದ್ಬಿಡ್ತೈತಲ್ಲ. ಏನಂತ FIR? ಇವಾಗ ನೀವೇನು ತಪ್ಪೇ ಮಾಡ್ಲಿಲ್ಲ ಅಂದ್ರೆ ಏನಂತ ಕಂಪ್ಲೇಂಟ್ ಕೊಡ್ತಾರಂತೆ? ಅವ್ರು ನನಗೆ ಅದೇ ಗೊತ್ತಾಗಿಲ್ಲ, ನಾನ್ ಕೇಳಲ್ಲ ಮೇಡಮ್, ಏನಂತ ಕೊಡ್ತೀರ ಅಂತ ಕೇಳಲ್ಲ. ನಾನ್ ಏನ್ ಬೇಕಾದ್ರೂ ಕೊಡ್ಬೋದು, ಅಧಿಕಾರಿ ಅದಕ್ಕೆ ಮೊದ್ಲು ಹೇಳ್ತಿದ್ದ ಅಷ್ಟೇ, ನಾನು ಅಧಿಕಾರದಾಗಿದ್ದೀನಿ, ಹಣನ ಐತ್ ನನ್ನ ಹತ್ರ, ಜನನಾದಾರ ನನ್ನ ಹತ್ರ. ಅವ್ರು ಯಾವಾಗ್ಲೂ ಇಲ್ಲಿ ಬರ್ತಾ ಇದ್ದಾಗ್ಲೂ ತುಂಬಾ ಜನಗಳು ಬರ್ತಾ ಇದ್ರು ಮೇಡಮ್ ಅವ್ರ ಹತ್ರ, ಅವ್ರಿಂದ. ಮತ್ತೆ ಆಫೀಸರ್ ಅಂದ್ಮೇಲೆ ಜನಗಳು ಬರ್ತಿರ್ತಾರಂತ ನಾವ್ ಆತರ ಅನ್ಕೊಂತಿದ್ವಿ. ಅದನ್ನೇ ಅವ್ರು ಬೆದರಿಕೆ ಮಾಡ್ಕೊಂಡ್ಬಿಟ್ರು, ನಮ್ಮ ಬಡತನನೇ ಅವ್ರು ವೀಕ್ನೆಸ್ ಮಾಡ್ಕೊಂಡ್ಬಿಟ್ರು ಮೇಡಮ್. ನಿಮ್ ಒಬ್ಬರ ಜೊತೆ ನಾನು ಒಬ್ಬಳೆ ಇದ್ದಾಗಂತೂ ಬಂದಿಲ್ಲ ಮೇಡಮ್ ಅವರು, ನಾನು ಒಬ್ಬಳೆ ಇದ್ದಾಗ ಮಂಚಕ್ಕಂತೂ ಬಂದಿಲ್ಲ. ನಮ್ ಮನೆಗೆ ಎಲ್ಲಾರು ಇದ್ದಾಗೂ ಬಂದಾರ, ನಮ್ ತಮ್ಮ ನಮ್ ಮೈದ್ನೂರು ಎಲ್ಲಾರು ಇದ್ದಾಗ ಬಂದಾರ ಮೇಡಮ್ ಅವರು. ಬಂದು ಟೀ ಮಾಡ್ಕೊಡು ಅಂತ ಹೇಳೋದು, ಮನೆ ಹತ್ರ ಬಂದು ಒಂದ್ಸಲ ಕೂತ್ಕೊಂಡು ನಮ್ಮ ಮಂಚದಲ್ಲಿ ಮಲ್ಕೊಂಡಿದ್ರು. ನಮ್ಮ ಮನ್ಯಾಗ ನಮ್ದು ಇರೋ ಸಣ್ಣ ಮನೆಗಳು ಮಲ್ಕೊಂಡಿದ್ರು. ನನಗೆ ಮತ್ತೆ ಹತ್ರ ಅವ್ರು ಸರ್ ಮನೆಗೆ ಏನೋ ಪ್ರಾಬ್ಲಮ್ ಆಗಿತ್ತು ಹೇಳ್ರಿ, ನಾವು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿಂದ ನಮ್ಮ ನುಡ್ಕೆ ಬಂದಿರ ಅಂದ್ರೆ ನಮ್ಮ ನಂಬ್ಕೊಂಡಿರ್ತೀರಿ ನೀವು, ಏನಂತಂದ್ರೆ ಇಲ್ಲಮ್ಮ ನಾನು ಏನೇನ್ ಮಾಡ್ಕೊಂಡ್ ಸತ್ತೋಗ್ಬಿಟ್ರೆ 100 ದಿನ ದುಃಖ ಐತತಿ, ನೀವ್ ಬಡವ್ರು ನನ್ನ ಹತ್ರ ಬಂದ್ರಿ, ನನ್ ಕೈಲಿ ಏನು ಹೆಲ್ಪ್ ಮಾಡಕ್ ಆಗ್ಲಿಲ್ಲ ಅಂತ ಏನೇನೋ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನಾವ್ ಹೊರಗೆ ಹೋಗ್ಬಿಟ್ವಿ. ನಮ್ಮ ಮನೆ ಗಂಡ್ಮಕ್ಳು ಅವ್ರ ಕೈ ಕೂತ್ಕೊಂಡ್ರು ಮೇಡಮ್ ಅವರು. ಒಟ್ಟು ಮನೆಗೆ ಬಂದ್ರು ಮೇಡಮ್ ಅವ್ರು 1-2 ಸಲ. ಸರಿ ಸರಿ, ಅದು ನಮ್ಮ ಹತ್ರ ಒಂದು ವಿಡಿಯೋ ಕೂಡ ಇರ್ಬೇಕು ಮೇಡಮ್, ಅದು ಐತಿ ಮೇಡಮ್, ವಿಡಿಯೋ ಕೂಡ ಐತಿ ನಮ್ಮ ಮನೆಗೆ ಬಂದು ಕೂತಿದ್ದು. ಸರಿ 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 ಅಮ್ಮ, ಥ್ಯಾಂಕ್ ಯು. TV9 ಜೊತೆ ಮಾತನಾಡ್ಕೊಂಡಿದ್ದೆ. ಇದು ನೊಂದ ಮಹಿಳೆ ಏನಾಯ್ತು ಅನ್ನೋದ್ರ ಬಗ್ಗೆ ಕೊಟ್ಟ ಡೀಟೇಲ್ಸ್ ಆಗಿತ್ತು. ಮನೆ ಮುಂದೆ ಇದ್ದ ಒಂದು ಅಡಚಣೆಯನ್ನ ಸರಿ ಮಾಡಿಸ್ಕೊಡಿ ಅಂತ ಹೇಳಿ ಅಧಿಕಾರಿಯ ಮೊರೆ ಹೋಗಿದ್ದಾತ ನೇರವಾಗಿ ಮನೆಗೆ ಬರೋಕ್ ಪ್ರಾರಂಭ ಮಾಡ್ತಾನೆ. ಫೋನ್ನಲ್ಲಿ ಅಸಭ್ಯವಾಗಿ ಮಾತನಾಡೋಕೆ
ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಇದೆಲ್ಲವನ್ನ ಕೂಡ ರೆಕಾರ್ಡ್ ಮಾಡಿಕೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತರೋಣ ಅಂತಂದ್ರೆ ಎಲ್ಲರೂ ಕೂಡ ನಾನು ಸಪೋರ್ಟಿವ್ ಆಗಿದ್ದಾರೆ, ನಿನ್ನ ಕೈಲಿ ಏನೂ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಇನ್ನೊಂದು ಮಹಿಳೆಗೆ ಧಮಕಿಯನ್ನ ಹಾಕಿದ್ದು. ಅಲ್ಲದೆ ಇರೋ ಫೋನ್ ರೆಕಾರ್ಡ್ಸ್ನೆಲ್ಲ ಡಿಲೀಟ್ ಮಾಡು, ಇಲ್ಲ ಅಂತಂದ್ರೆ ಸುಳ್ಳು ಕೇಸ್ ಹಾಕಿಸ್ತೀನಿ, ನಿನ್ನ ಮೇಲೆ FIR ಕೂಡ ಹಾಕಿಸ್ತೀನಿ ಅಂತ ಹೇಳಿ ಈತ ಬೆದರಿಕೆಯನ್ನ ಹಾಕ್ತಾ ಇರೋದು. ಸಂಪೂರ್ಣ ಆಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಮಹಿಳೆ TV9ಗೆ ಕೂಡ ನೀಡಿರೋದು.